ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾವು ICAR ಕೃಷಿ ವಿಜ್ಞಾನ ಕೇಂದ್ರ YC ಫಾರ್ಮ್ ಮಂಡ್ಯದಲ್ಲಿದ್ದೀವಿ. ನಿನ್ನೆ ಕಂತಿನಲ್ಲಿ ನಾವು ಡಾಕ್ಟರ್ ನರೇಶ್ ಸರ್ ಅವರನ್ನು ಮಾತಾಡಿಸಿ ಕೃಷಿ ವಿಜ್ಞಾನದ ಕಾರ್ಯಚಟುವಟಿಕೆ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಇಲ್ಲಿನ ಕೃಷಿ ವಿಸ್ತರಣಾ ವಿಭಾಗದ ವಿಜ್ಞಾನಿಯಂತಹ ಡಾಕ್ಟರ್ DK ಸುರೇಶ್ ಸರ್ ಅವರನ್ನು ಮಾತಾಡಿಸಿ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಏನೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕಾಗ್ತಾ ಇದೆ, ಅದರಿಂದ ರೈತರು ಯಾವೆಲ್ಲ ಪ್ರಯೋಜನಗಳನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ಅವರನ್ನು ಕೇಳಿ ತಿಳ್ಕೊಂಬರೋಣ. ಕೃಷಿ ವಿಜ್ಞಾನ ಕೇಂದ್ರಗಳು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕೃಷಿ ವಿಜ್ಞಾನ ಕೇಂದ್ರ YC ಫಾರ್ಮ್ ಮಂಡ್ಯ, ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿರುವ ರೈತರಿಗೆ ಕೃಷಿ ಸಂಬಂಧಿತ ತಂತ್ರಜ್ಞಾನಗಳನ್ನು ತಲುಪಿಸುವಲ್ಲಿ, ಕೃಷಿ ಆಧಾರಿತ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅವರಿಗೆ ಸಲಹೆಗಳು ಕೊಡೋದರಲ್ಲಿ 2004ರಿಂದ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರಗಳು ಮುಖ್ಯವಾಗಿ 3 ದೇಶಗಳ ಮೇಲೆ ಕಾರ್ಯನಿರ್ವಹಿಸ್ತವೆ. ಅದರಲ್ಲಿ ಮೊದಲನೇದಾಗಿ ಕ್ಷೇತ್ರ ಪರಿಶೀಲನೆಗಳಾಗ್ಬೋದು, ಎರಡನೇದು ಮುಂಚೂಣಿ ಪ್ರಾತ್ಯಕ್ಷಿಕೆಗಳಾಗ್ಬೋದು, ಮತ್ತು ಮೂರನೇದಾಗಿ ನಾವೇನಂತಂದರೆ ಸಾಮರ್ಥ್ಯ ಬಲವರ್ಧನೆ ಅಂತ ಹೇಳ್ತೀವಿ. ಅಂದರೆ ನಾವೀಗ ಯಾವುದೇ ಒಂದು ತಂತ್ರಜ್ಞಾನಗಳನ್ನಾಗಲಿ ಒಂದು ಪದ್ಧತಿಗಳನ್ನಾಗಲಿ ಅದನ್ನು ಅಭಿವೃದ್ಧಿಪಡಿಸಿದ ನಂತರ ಅದನ್ನು ರೈತರುಗಳು ಉಪಯೋಗಿಸ್ಕೋಬೇಕು ಅಂತಂದರೆ ಅದಕ್ಕೆ ಕುರಿತಂಥ ಜ್ಞಾನ, ಅರಿವು ಮತ್ತು ಅದರ ಬಳಕೆಗೆ ಬೇಕಿರುವಂಥ ಅಗತ್ಯವಾದ ಕೌಶಲ್ಯಗಳನ್ನು ಅವ್ರಿಗೆ ಕೊಡುವಂಥದ್ದು ಒಂದು ಮುಖ್ಯವಾದಂಥ ಅಂಶದಿಂದಾಗಿ ಈ ಒಂದು ದೇಶ ಅಂದರೆ ಸಾಮರ್ಥ್ಯ ಬಲವರ್ಧನೆಯ ಒಂದು ದೇಶವಾಗಿ ಇಟ್ಕೊಂಡು ಕೃಷಿ ವಿಜ್ಞಾನ ಕೇಂದ್ರಗಳು ಆ ನಿಟ್ಟಿನಲ್ಲಿ ಸಹ ಕಾರ್ಯನಿರ್ವಹಿಸ್ತಾ ಇರ್ತವೆ. ಈ ಒಂದು ಸಾಮರ್ಥ್ಯ ಬಲವರ್ಧನೆಯಲ್ಲಿ ನಾವು ಮುಖ್ಯವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ನಂಬ್ಕೋತೀವಿ. ಅವ್ರಿಗೆ ಅಂದರೆ ಯಾವುದೇ ಒಂದು ಹೊಸ ತಂತ್ರಜ್ಞಾನದ ಬಗ್ಗೆ ಅವ್ರಿಗೆ ಜ್ಞಾನನ ತಿಳಿಸ್ಬೇಕು ಅಂದಾಗ ಅವ್ರಿಗೆ ತರಬೇತಿಗಳನ್ನು ಕೊಡಬೇಕಾಗುತ್ತೆ. ಈ ತರಬೇತಿಗಳನ್ನು ನಾವು ಮುಖ್ಯವಾಗಿ ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು ಯುವ ರೈತರಿಗೆ ಈ ತರಬೇತಿಗಳನ್ನು ನೀಡ್ತೇವೆ. ಅದರೊಂದಿಗೆ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ವಿಸ್ತರಣಾ ಅಧಿಕಾರಿಗಳೇನಿದ್ದಾರೆ ಅಂದರೆ ವಿವಿಧ ಅಭಿವೃದ್ಧಿ ಇಲಾಖೆಗಳಾದಂಥ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ, ರೇಷ್ಮೆ, ಹೈನುಗಾರಿಕೆ, ಈ ವಿವಿಧ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳಿಗೂ ಸಹ ನಾವು ತರಬೇತಿಗಳನ್ನ ಕೊಡ್ತೇವೆ. ಯಾಕಂದರೆ ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿಪಡಿಸಿದಾಗ ಅದನ್ನು ಸಾಧ್ಯವಾದಷ್ಟು ಮೊದಲನೇ ಹಂತದಲ್ಲಿ ಅದರ ವಿಸ್ತರಣಾ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳುವಂಥದ್ದು ನೇರವಾಗಿ ರೈತರೊಂದಿಗೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಾಗಿರ್ತಾರೆ. ಅವರಿಗೆ ಆ ಒಂದು ತಂತ್ರಜ್ಞಾನದ ಕುರಿತಂಥ ಸರಿಯಾದಂಥ ಅರಿವು, ಜ್ಞಾನ ಮತ್ತು ಅದನ್ನು ಉಪಯೋಗಿಸುವಂಥ ಕೌಶಲ್ಯಗಳು ಅವರಲ್ಲಿ ಇಲ್ಲ ಅಂತಂದರೆ ಅದು ರೈತರಿಗೆ ತಲುಪುವಲ್ಲಿ ಎಲ್ಲೋ ಒಂದು ತಂತ್ರಜ್ಞಾನದ ಮೂಲ ಅಂಶ ಒಂದು ಸರಿಯಾದ ಅಳವಡಿಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಅವ್ರಿಗೂ ಸಹ ತರಬೇತಿಗಳನ್ನ ಹಮ್ಕೋತೀವಿ. ಈ ತರಬೇತಿಗಳಲ್ಲಿ ನಾವು ಮುಖ್ಯವಾಗಿ ಒಳಾವರಣ ಮತ್ತು ಹೊರಾವರಣ ತರಬೇತಿಗಳಂತ ಮಾಡ್ತೀವಿ. ಒಳಾವರಣ ಅಂತಂದರೆ ನಾವು ಒಂದು ವಿಷಯದ ಸಂಬಂಧಪಟ್ಟಂಥ ಒಂದು ತರಬೇತಿ ಕೊಡಬೇಕಾದ್ರೆ ರೈತರಾಗ್ಬೋದು ಅಥವಾ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಾಗ್ಬೋದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಗೆ ಬಂದು ಇಲ್ಲಿ ಅದರ ಬಗ್ಗೆ ಅವರು ತರಬೇತಿಯನ್ನು ಪಡ್ಕೋತಾರೆ. ಮತ್ತು ಹೊರಾವರಣ ತರಬೇತಿಗಳಂತಂದರೆ ಎಲ್ಲ ಸಂದರ್ಭದಲ್ಲೂ ರೈತರು ಇಲ್ಲಿ ಬಂದು ತರಬೇತಿಗಳನ್ನ ಪಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ನಾವು ಕೆಲವೊಮ್ಮೆ ಕ್ಷೇತ್ರ ಭೇಟಿಗಳು ಮಾಡಿದಾಗ ಸಮಸ್ಯೆ ಆಧಾರಿತವಾಗಿ ನಾವು ಕೆಲವೊಂದು ಸರಿ ರೈತರ ಹೊಲಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನ ಗುರುತಿಸಿದಾಗ ಮತ್ತು ಕೆಲವೊಬ್ಬ ಯುವ ರೈತರುಗಳಿಗೆ ಕೆಲವೊಂದು ಹೊಸ ತಂತ್ರಜ್ಞಾನಗಳ ಕುರಿತು ಅದರಿಂದ ಅವರು ಉದ್ಯಮಿಯಾಗುವಂಥ ಉದ್ಯಮಶೀಲತೆಯನ್ನು ಅವ್ರಲ್ಲಿ ವೃದ್ಧಿಸಬೇಕಾದಾಗ ಒಂದು 15ರಿಂದ 20 ಅಥವಾ 30ರಷ್ಟು ರೈತರನ್ನು ನಾವು ಅಲ್ಲೇ ಆಯ್ಕೆ ಮಾಡಿಕೊಂಡು ಅವರಿಗೆ ಆಸಕ್ತಿ ಇದ್ದಾಗ ಆ ಒಂದು ಸ್ಥಳದಲ್ಲೇ ಹೋಗಿ ನಾವು ಹೊರಾವರಣ ತರಬೇತಿಗಳನ್ನು ಸಹ ನಾವು ಹೊರಾವರಣ ತರಬೇತಿಗಳನ್ನು ಸಹ ನಾವು ಕಂಡಕ್ಟ್ ಮಾಡ್ತಾ ಇರ್ತೇವೆ. ಇದರಿಂದ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಅದ್ರ ಬಗ್ಗೆ ಅವ್ರಿಗೆ ಒಂದು ಜ್ಞಾನ ಬೆಳೆಯೋ ಜೊತೆಗೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾಗಿ ನಾವು ಒಂದು ರೀತಿಯಲ್ಲಿ ನಾವು ಸಾಮರ್ಥ್ಯ ಬಲವರ್ಧನೆ ಮಾಡ್ತೀವಿ ಅಂತಂದರೆ ಶೈಕ್ಷಣಿಕ ಪ್ರವಾಸ ಮತ್ತು ಕ್ಷೇತ್ರ ಭೇಟಿಗಳನ್ನ ನಾವು ರೈತರಿಗೆ ತೋರಿಸ್ಕೊಡ್ತೀವಿ. ಯಾಕಂದರೆ ಎಲ್ಲವನ್ನೂ ಸಹ ನಾವು ಅವ್ರಿಗೆ ಒಳಾವರಣ ಮತ್ತು ಹೊರಾವರಣದಲ್ಲಿ ಹೇಳಿದಾಗ ಅವ್ರು ಏನು ವಿಷಯಗಳನ್ನ ತಿಳ್ಕೊತಾರೆ ಆ ವಿಷಯಗಳನ್ನ ಪಾಲನೆಯಾಗಿ ಅವ್ರಿಗೆ ಅಷ್ಟೊಂದು ನಂಬಿಕೆ ಬರೋಲ್ಲ. ಈಗ ಕೃಷಿ ವಿಸ್ತರಣೆಯಲ್ಲಿ ಒಂದಿದೆ ಏನಂತಂದರೆ ಒಂದು ಮಾಡಿ ಕಲಿ ನೋಡಿ ತಿಳಿ ಅಂತಂದ್ಬಿಟ್ಟು ಆ ಒಂದು ಪದ್ಧತಿಯನ್ನು ನಾವು ರೈತರಿಗೆ ತಲುಪಿಸಬೇಕಿದ್ದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸಾಕಷ್ಟು ಕ್ಷೇತ್ರ ಭೇಟಿಗಳನ್ನ ರೈತರಿಗೆ ಕರ್ಕೋಗ್ತೀವಿ. ನಮ್ಮಲ್ಲಿ ಆಲ್ರೆಡಿ ಈಗಾಗಲೇ ನಮ್ಮಲ್ಲಿ ತರಬೇತಿಯನ್ನು ಒಂದು ಯಶಸ್ವಿಯಾಗಿರುವಂಥ ಪ್ರಗತಿಪರ ರೈತರ ಹೊಲಗಳಿಗೆ ಅವ್ರನ್ನ ನಾವು ಭೇಟಿ ಮಾಡಿಸ್ತೇವೆ. ಅಲ್ಲಿ ತಂತ್ರಜ್ಞಾನಗಳನ್ನ ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ, ಆ ತಂತ್ರಜ್ಞಾನದಿಂದ ಅವ್ರಿಗೇನು ಉಪಯೋಗ ಆಗ್ತಿದೆ, ಅದನ್ನು ಯಾವ ರೀತಿ ಅವರು ಮುಂದಿನ ಹೆಚ್ಚಿನ ಕ್ಷೇತ್ರಗಳಿಗೆ ಅದನ್ನು ರವಾನಿಸ್ಬೋದು ಅನ್ನೋಂಥ ವಿಷಯಗಳನ್ನ ಅವರು ನೇರವಾಗಿ ಹೋಗಿ ನೋಡಿ ಆ ಒಂದು ರೈತರೊಂದಿಗೆ ಸಂವಾದನ ಮಾಡಿ ಅಲ್ಲಿ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡು ಅವರ ಹೊಲಗಳಲ್ಲಿ ಅಳವಡಿಸ್ಕೋದಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಮತ್ತು ಇನ್ನು ಅಂತಂದರೆ ನಾವು ಶೈಕ್ಷಣಿಕ ಪ್ರವಾಸಗಳನ್ನ ಸಹ ಈ ಸಾಮರ್ಥ್ಯ ಬಲವರ್ಧನೆ ಅಡಿಯಲ್ಲಿ ಕರ್ಕೊಂಡು ಹೋಗ್ತೀವಿ. ಅದು ಯಾವ ರೀತಿ ಅಂತಂದರೆ ಈಗ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಮೇಳಗಳನ್ನ ಇದು ಮಾಡ್ತವೆ, ತೋಟಗಾರಿಕೆ ವಿಶ್ವವಿದ್ಯಾಲಯಗಳು ತೋಟಗಾರಿಕೆ ಮೇಳಗಳನ್ನ ಮಾಡ್ತವೆ. ಆ ಥರ ಒಂದು ಮೇಳಗಳಿಗೆ ನಾವು ಕರ್ಕೊಂಡು ಹೋದಾಗ ಆ ಒಂದು ಏನು ಕೃಷಿ ಮೇಳ ಇದೆಯಲ್ಲ ಅದು ಒಂದು ನೋಡುವ ರೀತಿಯಲ್ಲಿ ಕಲಿಯುವಂಥ ಒಂದು ತೆರೆದಾದಂಥ ದೊಡ್ಡ ಮಟ್ಟದ ಒಂದು ಅವರ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇರುವಂಥ ಒಂದು
ಒಂದು ಪದ್ಧತಿ. ಆ ಪದ್ಧತಿನ ನೋಡಿಕೊಂಡು ಅವರು ಅಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಅಲ್ಲಿ ಬಂದಿರುವಂಥ ಕಂಪನಿಗಳೊಂದಿಗೆ ವಿಶ್ವವಿದ್ಯಾಲಯಗಳ ವಿಜ್ಞಾನಿಗಳೊಂದಿಗೆ ಸಂವಾದ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅಲ್ಲೂ ಸಹ ಅವರು ಕಲಿತಾರೆ. ಇದು ಅಲ್ಲದೆ ಕೆಲವೊಂದು ಸಾರಿ ಏನು ಮಾಡ್ತೀವಿ ಅಂತಂದರೆ, ಈಗ ಕೋವಿಡ್ ಅಂತ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಸಾಮರ್ಥ್ಯ ಬಲವರ್ಧನೆ ನಾವು ನಿಲ್ಲಿಸೋಕ್ಕಾಗಲ್ಲ. ಅಂಥ ಸಂದರ್ಭಗಳು ಏನು ಮಾಡ್ತೀವಿ ಅಂದರೆ, ನಾವು ಆಲ್ರೆಡಿ ರೆಕಾರ್ಡೆಡ್ ವೀಡಿಯೋಸ್ ಇಟ್ಕೊಂಡಿರ್ತೀವಿ. ತಂತ್ರಜ್ಞಾನಗಳನ್ನ ಯಾವ ರೀತಿ ಅಭಿವೃದ್ಧಿಪಡಿಸಿರೋ ತಂತ್ರಜ್ಞಾನಗಳನ್ನ ಅಳವಡಿಕೆ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಅವರು ಪ್ರಾತ್ಯಕ್ಷಿಕೆಗಳು ಮಾಡಬೇಕು ಅಂತ ನಾವು ರೆಕಾರ್ಡೆಡ್ ಮಾಹಿತಿ ಕೂಡ ನಮ್ಮ ಹತ್ರ ಇರುತ್ತೆ. ಅದನ್ನು ನಾವಿಲ್ಲಿ ತರಬೇತಿಗಳ ಮುಖಾಂತರ, ಆನ್ಲೈನ್ ಟ್ರೈನಿಂಗ್ಗಳ ಮುಖಾಂತರ ಆ ಒಂದು ರೆಕಾರ್ಡೆಡ್ ವೀಡಿಯೋಸ್ನ ಅವರಿಗೆ ಪ್ರಸಾರಣೆ ಮಾಡೋ ಮುಖಾಂತರ ಅಲ್ಲಿ ಏನು ಮಾಡ್ತೀವಿ, ಆನ್ಲೈನಲ್ಲಿ ಮುಕ್ತವಾದಂಥ ಚರ್ಚೆಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇರುವಂಥ ಏನು ಆ ಒಂದು ತರಬೇತಿ ಶಿಬಿರಾರ್ಥಿಗಳಿರ್ತಾರೆ, ಅವ್ರಿಗೆ ಇರುವಂಥ ಗೊಂದಲಗಳನ್ನು ಅಲ್ಲಿ ನೇರವಾಗಿ ಪ್ರಶ್ನೆ ಕೇಳೋದ್ರ ಮುಖಾಂತರ ಬಗೆಹರಿಸ್ಕೊಳ್ಬೋದು. ಈ ಎಲ್ಲ ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ, ಸಾಮರ್ಥ್ಯ ಬಲವರ್ಧನೆ ಮುಖ್ಯವಾಗಿ ರೈತರಿಗೆ ಈ ನಿಟ್ಟಿನಲ್ಲಿ ಮಾಡಿ ಆ ಒಂದು ಹೊಸ ತಂತ್ರಜ್ಞಾನ ಅಳವಡಿಸ್ಕೋದಕ್ಕೆ ಅವರಿಗೆ ಒಂದು ಅವಕಾಶಗಳನ್ನು ಮತ್ತು ಅದರಿಂದ ಹೆಚ್ಚಿನ ಫಲಿತಾಂಶಗಳನ್ನ ಒಂದು ಧನಾತ್ಮಕವಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗೋದಕ್ಕೆ ಈ ಒಂದು ಸಾಮರ್ಥ್ಯ ಬಲವರ್ಧನೆಯನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಧ್ಯೇಯೋದ್ದೇಶವಾಗಿ ಇಟ್ಕೊಂಡು ಈ ನಿಟ್ಟಿನಲ್ಲಿ ಸಹ ಕೃಷಿ ವಿಜ್ಞಾನ ಕೇಂದ್ರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಕೃಷಿ ವಿಜ್ಞಾನ ಕೇಂದ್ರ ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ಧನ ಸಹಾಯದೊಂದಿಗೆ ದತ್ತುಗ್ರಾಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಸಹ ಯಶಸ್ವಿಯಾಗಿ ನಡೆಸ್ಕೊಬರ್ತಾ ಇದೆ. ಈ ದತ್ತುಗ್ರಾಮ ಅನ್ನುವಂಥ ಒಂದು ಕಾರ್ಯಕ್ರಮ ಏನು ಅಂತಂದರೆ, ಈ ಕೃಷಿ ವಿಜ್ಞಾನ ಕೇಂದ್ರಗಳು ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಗ್ರಾಮವನ್ನು 3 ವರ್ಷಗಳ ಅವಧಿಗೆ ದತ್ತುಗ್ರಾಮವಾಗಿ ನಾವು ಸ್ವೀಕರಣೆ ಮಾಡ್ತೀವಿ. ನಾವೇನು ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಮಾಡ್ತೀವಿ, ಕ್ಷೇತ್ರ ಪರಿಶೀಲನೆಗಳು ಮಾಡ್ತೀವಿ, ತರಬೇತಿ ಕಾರ್ಯಕ್ರಮಗಳು ಮಾಡ್ತೀವಿ, ವಿಶೇಷ ದಿನಾಚರಣೆಗಳನ್ನ ಆಚರಣೆ ಮಾಡೋದಾಗ್ಬೋದು. ಈ ಉದಾಹರಣೆಗೆ ಅಂತ ವಿಶೇಷ ದಿನಾಚರಣೆಗಳಂತಂದರೆ ಈ ಏನು ನಾವು ಸ್ವಚ್ಛತಾ ಆಂದೋಲನ ಸಪ್ತಾಹ ಮಾಡೋದಾಗ್ಬೋದು, ಅಥವಾ ಪರಿಸರ ದಿನಾಚರಣೆಗಳನ್ನ ಆಚರಿಸೋದಾಗ್ಬೋದು, ರೈತ ದಿನಾಚರಣೆಗಳನ್ನ ಆಚರಿಸೋದು, ಕೃಷಿ ನಿರತ ಮಹಿಳಾ ದಿನಾಚರಣೆಗಳನ್ನ ಆಚರಿಸೋದಾಗ್ಬೋದು. ಈ ಒಂದು ಕಾರ್ಯಕ್ರಮಗಳನ್ನ ದತ್ತು ಗ್ರಾಮದಲ್ಲಿ ನಾವು ಅಳವಡಿಸ್ಕೊಂಡು ಆ ಒಂದು 3 ವರ್ಷದಲ್ಲಿ ಏನು ಆ ಒಂದು ಗ್ರಾಮದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬದಲಾವಣೆಗಳನ್ನ ತಂದಿದ್ದೀವಿ ಅನ್ನುವಂಥದ್ದನ್ನ ಅಲ್ಲಿ ಒಂದು ನಾವು ನಿದರ್ಶನವಾಗಿ ತೋರಿಸೋದಕ್ಕೋಸ್ಕರ ದತ್ತುಗ್ರಾಮನ ಆಯ್ಕೆ ಮಾಡ್ಕೋತೀವಿ. ನಾವು ಆಗಲೇ ಹೇಳ್ದಂಗೆ ನಮ್ಮ ತಂತ್ರಜ್ಞಾನಗಳು ಅದನ್ನು ಮುಂಚೂಣಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ, ಪದ್ಧತಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ ದತ್ತುಗ್ರಾಮದಲ್ಲಿರುವಂಥ ರೈತರುಗಳಿಗೆ ಅವ್ರುಗಳಿಗೆ ಒಂದು ಏನು ಪರಿಕರಗಳಿವೆ, ಈಗ ಸೀಡ್ಸ್ ಆಗ್ಬೋದು, ಫರ್ಟಿಲೈಸರ್ಸ್ ಆಗ್ಬೋದು, ಅದನ್ನು ರೈತರಿಗೆ ಕೊಟ್ಟು ನಾವು ನಿರಂತರವಾಗಿ ನಮ್ಮ ಕ್ಷೇತ್ರ ಭೇಟಿಗಳ ಮುಖಾಂತರ ಆ ಒಂದು ತಂತ್ರಜ್ಞಾನವನ್ನು ಸರಿಯಾಗಿ ಅವರು ಅಳವಡಿಸ್ಕೋತಿದ್ದಾರಾ ಅನ್ನುವಂಥ ವಿಷಯಗಳ ಮೇಲೆ ನಾವು ನಮ್ಮ ಕ್ಷೇತ್ರ ಭೇಟಿಗಳ ಮುಖಾಂತರ ಆ ಒಂದು ದತ್ತಾಂಶಗಳನ್ನ ದಾಖಲೆ ಮಾಡಿ ಅವರೇನಾದ್ರು ತಪ್ಪು ಮಾಡ್ತಿದ್ದಾರೆ ಅವನ್ನ ಅಳವಡಿಸ್ಕೋ ಸಂದರ್ಭದಲ್ಲಿ ಅದನ್ನು ಅಲ್ಲೇ ತಿದ್ದುವಂಥ ಪ್ರಯತ್ನಗಳು, ಮತ್ತು ವಿಶೇಷ ದಿನಾಚರಣೆಗಳ ಮುಖಾಂತರ ಅವ್ರಿಗೆ ಆ ಒಂದು ದಿನದ ಮಹತ್ವವನ್ನು ಅವ್ರಿಗೆ ಅರಿವು ಮೂಡಿಸೋದ್ರಿಂದ ಇರ್ಬೋದು. ಆ ಒಂದು ದಿನದಲ್ಲಿ ಏನಾದರೂ ಕೆಲವೊಂದು ಪರಿಕರಗಳನ್ನ, ಈಗ ನಾವು ಜೂನ್ 5ಕ್ಕೆ
ಪರಿಸರ ದಿನಾಚರಣೆ ದಿನ ಮಾಡ್ತೀವಿ. ಆ ಪರಿಸರ ದಿನಾಚರಣೆ ದಿನ ಏನು ಅರಣ್ಯ ಸಸಿಗಳಿವೆ ಅದನ್ನು ನಾವು ರೈತರಿಗೆ ಕೊಟ್ಟು ಅವರಿಂದ ಅಲ್ಲಿ ನಾವು ಅದನ್ನು ಪ್ಲಾಂಟಿಂಗ್ ಮಾಡಿಸಿ ಆ ಒಂದು ಏನು ಈ ಸಾಮಾಜಿಕ ಪರಿಸರ ಅಂತ ಹೇಳ್ತೀವಿ ಅದರ ಒಂದು ಅವೇರ್ನೆಸ್ ಜಾಸ್ತಿ ಮಾಡಿ ಅಲ್ಲಿ ಒಂದು ರಸ್ತೆ ಬದಿಗಳಲ್ಲಿ ಅವೆನ್ಯೂನ ಕ್ರಿಯೇಟ್ ಮಾಡುವಂಥದ್ದಾಗ್ಬೋದು. ಮತ್ತು ಅಲ್ಲಿ ಹೆಲ್ತ್ ಕ್ಯಾಂಪ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ನಾವೇನು ಸರ್ಕಾರಿ ವೈದ್ಯಕೀಯ ಇಲಾಖೆಯಿಂದಾಗಿ ವೈದ್ಯರ ನೆರವು ತಗೊಂಡು ಅಲ್ಲಿ ನಾವು ಆರೋಗ್ಯ ತಪಾಸಣೆ ಶಿಬಿರಗಳನ್ನ ಅಲ್ಲಿ ಇರುವಂಥ ವಯಸ್ಸಾದಂಥವ್ರಿಗಾಗ್ಬೋದು ಅಥವಾ ಯುವಕರಿಗಾಗ್ಬೋದು ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ತಪಾಸಣೆ ಮಾಡ್ತೀವಿ. ಮತ್ತು ಪ್ರತಿ ವರ್ಷ ಅಲ್ಲಿ ನಾವು ಪಶು ವೈದ್ಯಕೀಯ ಶಿಬಿರಗಳನ್ನು ನಮ್ಮ ಅಭಿವೃದ್ಧಿ ಇಲಾಖೆ ಆಗಲೇ ಹೇಳ್ದಂಗೆ ಪಶು ವೈದ್ಯಕೀಯ ಸೇವೆಗಳ ಇಲಾಖೆಯ ವೈದ್ಯರ ನೆರವು ತಗೊಂಡು ಅಲ್ಲಿ ನಾವು ಪ್ರತಿ ವರ್ಷಕ್ಕೆ 2 ಬಾರಿ ನಾವು ಅಲ್ಲಿ ಪಶು ತಪಾಸಣಾ ಶಿಬಿರಗಳನ್ನ ನಡೆಸೋದ್ರಿಂದಾಗಿ ಅದರ ಆರೋಗ್ಯ ಇದು ಮಾಡ್ಬೋದು ಅಥವಾ ಯಾವುದಾದ್ರು ರೋಗಗಳು ಬರ್ತಿದ್ರೆ ಅದಕ್ಕೆ ಲಸಿಕೆಗಳು ಹಾಕ್ಸೋಂಥ ಕಾರ್ಯಕ್ರಮಗಳಾಗ್ಬೋದು. ಮತ್ತು ಕೆಲವೊಂದು ಸಾಕ್ಷರತೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಸಹ ಮಾಡಿ ಈ ಒಂದು 3 ವರ್ಷದಲ್ಲಿ ಅಲ್ಲಿ ಏನು ಇದ್ದಂಥ ಕೃಷಿ ವ್ಯವಸ್ಥೆ ಇರುತ್ತೆ ಮತ್ತು ಕೃಷಿ ಪದ್ಧತಿಗಳಿರುತ್ತೆ ಆ ಒಂದು ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಬದಲಾಯಿಸುವಂಥ ಒಂದು ಇದನ್ನು ನಾವು ಈ ದತ್ತುಗ್ರಾಮ ಯೋಜನೆ ಅಡಿಯಲ್ಲಿ ನಾವು ಮಾಡ್ತಾಯಿರ್ತೇವೆ. ಇದಾದ ನಂತರ ಅದರಲ್ಲಿ ಏನು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳು ಬಂತು ಅದನ್ನು ನಾವು ಪತ್ರಿಕೆಗಳಿಗೆ ಬರೆಯೋದಾಗ್ಬೋದು ಅಥವಾ ಅಲ್ಲಿ ಒಂದು ಏನು ಯಶೋಗಾಥೆಯಾಗಿ ಮುಖಾಂತರ ನಾವು ಅದನ್ನು ಯಶೋಗಾಥೆ ಸಿದ್ಧಪಡಿಸಿ ಅದರಿಂದ ಜನಕ್ಕೆ ಬೇರೆ ಗ್ರಾಮದ ಜನರಿಗೆ ಆ ಒಂದು ಕೃಷಿ ಪದ್ಧತಿಗಳನ್ನ ಯಶಸ್ವಿಯಾಗಿ ಅಳವಡಿಸ್ಕೋದಕ್ಕೆ ಒಂದು ಪ್ರೋತ್ಸಾಹ ತುಂಬುವಂಥ ಕಾರ್ಯಕ್ರಮನ ದತ್ತುಗ್ರಾಮದಲ್ಲಿ ಮಾಡ್ತಾಯಿರ್ತೀವಿ. ಇದು ಅಲ್ಲದೆ ಕೃಷಿ ವಿಜ್ಞಾನ ಕೇಂದ್ರಗಳು ಯಾವಾಗಲೂ ಒಂದು ರೀತಿ ತೆರೆದಂಥ ಅವಕಾಶಗಳನ್ನ ಕೊಡ್ತೇವೆ. ಯಾಕೆ ಅಂತಂದರೆ ಈಗ ಕಳೆದ ವರ್ಷ ನಮಗೇನಾಯಿತು NBIR ನಮ್ಮ ಏನು ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ರಿಸೋರ್ಸ್ ಬೆಂಗಳೂರು ಬ್ರಾಂಚ್ ಏನಿದೆ ಅವರೇನು ಮಾಡಿದ್ರು ನಮಗೆ ಒಂದು 3 ಲಕ್ಷ ಹಣವನ್ನು ಕೊಟ್ಟು ಧನ ಸಹಾಯ ಮಾಡಿ ವಿಶೇಷ ತರಬೇತಿ ಕಾರ್ಯಕ್ರಮಗಳು ಈ SC ಮತ್ತು ST ರೈತರಿಗೆ ತೆಂಗಿನ ಆರೋಗ್ಯ ಕುರಿತಂಥ ಒಂದು ವಿಶೇಷ ಕಾರ್ಯಕ್ರಮ ಒಂದು ಸಾಮರ್ಥ್ಯ ಬಲವರ್ಧನೆ ಕಾರ್ಯಕ್ರಮವನ್ನು ಅವರು ಜೀವನೋಪಾಯಕ್ಕೋಸ್ಕರ ಹಮ್ಮಿಕೊಂಡಿದ್ರು. ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಾವು ವುಡ್ ಸೈನ್ಸ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟಿಂದನೂ ತಗೋತೀವಿ. ಮತ್ತು ಅದು ಅಲ್ಲದೆ ನಮಗೆ CDB ಏನು ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳ್ತೀವಿ ಆ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ನ ತೆಂಗು ಅಭಿವೃದ್ಧಿ ಮಂಡಳಿಯ ಆರ್ಥಿಕ ನೆರವು ಪಡ್ಕೊಂಡು ಸಹ ನಾವು ಯುವಕರಿಗೆ ಈ ಮರ ಹಚ್ಚುವಂಥ ತರಬೇತಿ ಕಾರ್ಯಕ್ರಮ ಕೊಡೋದಾಗ್ಬೋದು ಮತ್ತು ಅವ್ರಿಗೆ ತೆಂಗಿನ ಆರೋಗ್ಯದಲ್ಲಿ ಸುಧಾರಿತ ತರುವಂಥ ಕಾರ್ಯಕ್ರಮಗಳನ್ನು ನಾವು ಈ ಥರ ಅಂದರೆ ಹೊರಗಡಿನ ಬೇರೆ ಬೇರೆ ಅಭಿವೃದ್ಧಿ ಇಲಾಖೆಗಳ ಬೇರೆ ಬೇರೆ ರಾಷ್ಟ್ರೀಯ ಬ್ಯೂರೋಗಳನ್ನು ಆರ್ಥಿಕ ನೆರವನ್ನು ಪಡ್ಕೊಂಡು ಜಿಲ್ಲೆ ಇರುವಂಥ ರೈತರಿಗೆ ಒಂದು ರೀತಿಯಲ್ಲಿ ಅವ್ರಿಗೆ ಸಾಮರ್ಥ್ಯ ಅಭಿವೃದ್ಧಿ ಜೊತೆಗೆ ಕೆಲವೊಂದು ಪರಿಕರಗಳನ್ನ ಉಚಿತವಾಗಿ ಕೊಟ್ಟು ಅವರು ಆ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡ್ಕೋದಿರಲು ಸಹ KVK ಕೃಷಿ ವಿಜ್ಞಾನ ಕೇಂದ್ರದವರು ನೆರವು ನೀಡ್ತಾ ಇರ್ತೀವಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ,
ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ನಿಮಗೆ ಆಗಲೇ ನಾನು ತಿಳಿಸ್ಕೊಟ್ಟಂಗೆ ಈ ಕೃಷಿ ವಿಜ್ಞಾನ ಕೇಂದ್ರಗಳ ಸಾಮರ್ಥ್ಯ ಬಲವರ್ಧನೆಯಲ್ಲಿ ಮುಖ್ಯವಾಗಿ ಕೆಲವೊಂದು ಪ್ರಾಯೋಜಿತ ತರಬೇತಿ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಡ್ತೀವಿ. ಅದರಲ್ಲಿ ಯುವಕರಿಗೆ ಅಂತಂದರೆ ಗ್ರಾಮೀಣ ಮಟ್ಟದ ಯುವಕರಿಗೆ ಸಾಮರ್ಥ್ಯ ತರಬೇತಿ ಕಾರ್ಯಕ್ರಮಗಳು STRY ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಆಗುತ್ತೆ. ಈ ಒಂದು ತರಬೇತಿಯಲ್ಲಿ ಅಣಬೆ ಕೃಷಿ ಕುರಿತಾದಂಗೆ, ಜೇನು ಸಾಕಾಣಿಕೆ ಕೃಷಿ ಕುರಿತಾದಂಗೆ, ನರ್ಸರಿನಲ್ಲಿ ಗಿಡಗಳ ನಿರ್ವಹಣೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಈಗ ಆಲ್ರೆಡಿ ಕಂಡಕ್ಟ್ ಮಾಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ 15 ಜನ ಆಯ್ದ ಯುವಕರನ್ನು, ಅಂದರೆ ಯಾರು ಆಸಕ್ತಿ ಇರೋಂಥ ಯುವಕರಿರ್ತಾರೆ ಅವ್ರಿಗೆ ಒಂದು ವಾರದ ರೀತಿಯಲ್ಲಿ ನಾವು ತರಬೇತಿ ಕೊಟ್ಟು ಅವ್ರಿಗೆ ಸರ್ಟಿಫಿಕೇಟ್ ಕೋರ್ಸ್ ಟೈಪ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಅವ್ರಿಗೆ ನೇರವಾಗಿ ಅದು ಮುಂದೆ ಉದ್ದಿಮೆ ಆಗಬೇಕು. ಯಾಕಂದರೆ ಈ ಒಂದು ತರಬೇತಿ ತಗೊಂಥ ಯುವಕರುಗಳು, ಗ್ರಾಮೀಣ ಯುವಕರು ಬೇರೆ ನಗರ ಪ್ರದೇಶಗಳಿಗೆ ವಲಸೆ ಹೋಗೋದರ ಬದಲು ಅವರೇ ಅದನ್ನು ಒಂದು ಉದ್ದಿಮೆಯಾಗಿ ರೂಪಿಸ್ಕೊಂಡು ಇಲ್ಲಿ ಅವರ ಜೀವನೋಪಾಯ ಕಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೀತಿಯಾದಂಥ ಪ್ರಾಯೋಜಿತ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಈ ರೀತಿಯಲ್ಲಿ ಕಳೆದ ವರ್ಷಗಳಿಂದ ನಾವು ನೋಡ್ತಿರೋಂಥ ಮುಖ್ಯವಾದಂಥ ಪ್ರಾಯೋಜಿತ ತರಬೇತಿ ಕಾರ್ಯಕ್ರಮ ಅಂದರೆ ಕೃಷಿ ಸಖಿ ಅಂತಂದ್ಬಿಟ್ಟು. ಈ ಕೃಷಿ ಸಖಿ ಕಾರ್ಯಕ್ರಮ ಏನಪ್ಪ ಅಂದರೆ ಇದು ನಮ್ಮ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಮತ್ತು ಏನು ರಾಜ್ಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಡಿಯಲ್ಲಿ ಆಯ್ದಂಥ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಒಬ್ಬ ರೈತ ಮಹಿಳೆಯನ್ನು ಸಮುದಾಯ ಸಂಪನ್ಮೂಲ ವ್ಯಕ್ತಿಯಾಗಿ ಅವ್ರನ್ನ ಕೃಷಿಯಲ್ಲಿ ನಾವು ಅವ್ರಿಗೆ ತರಬೇತಿ ನೀಡಬೇಕು ಅಂತ ಅಂದ್ಕೊಂಡು ಈ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಏನು ಮಾಡ್ತಿದ್ದೀವಿ ಅಂತಂದರೆ 6 ದಿನಗಳ ಮಟ್ಟಿಗೆ ಅವ್ರಿಗೆ ಪರಿಸರ ಕೃಷಿ ಕುರಿತಂಥ ವಿಧಾನಗಳು ಹಾಗೂ ಇತ್ತೀಚೆಗೆ ನೈಸರ್ಗಿಕ ಕೃಷಿ ಬಗ್ಗೆ ಒಂದು ವಾರದ ತರಬೇತಿ ಕಾರ್ಯಕ್ರಮವನ್ನು ಅವ್ರಿಗೆ ನಾವು ಆಯೋಜನೆ ಮಾಡಿ ಆ ತರಬೇತಿ ಕಾರ್ಯಕ್ರಮದಲ್ಲಿ ಅವ್ರಿಗೆ ಕೃಷಿ ಕುರಿತಾದಂಥ ಎಲ್ಲ ವಿಷಯಗಳನ್ನ ತಿಳಿಸೋದ್ರೊಂದಿಗೆ ಅವರ ಕೈಯಲ್ಲೇ ನಾವು ಏನಂತಂದರೆ ಈ ಒಂದು ಪೌಷ್ಟಿಕ ಕೈತೋಟವನ್ನು ನಿರ್ಮಾಣ ಮಾಡೋದಾಗ್ಬೋದು, ಮತ್ತು ಈ ಜೀವಾಮೃತ, ಬೀಜಾಮೃತ, ಘನಜೀವಾಮೃತ, ದಶಪರ್ಣಿ ಕಷಾಯ, ನೀಮಾಸ್ತ್ರ, ಅಗ್ನಿಯಾಸ್ತ್ರ ಇವೆಲ್ಲವನ್ನು ಅವ್ರ ಕೈಯಲ್ಲೇ ನಾವು ಇಲ್ಲೇ ಪ್ರಾಯೋಗಿಕವಾಗಿ ಅದನ್ನು ತಯಾರಿಸಿ ಅವ್ರಿಗೆ ಒಂದು ಪದ್ಧತಿ ಪ್ರಾತ್ಯಕ್ಷಿಕ ರೂಪದಲ್ಲಿ ಇಲ್ಲಿರುವಂಥ ಗಿಡಗಳಿಗೆ ಅದನ್ನು ಸ್ಪ್ರೇ ಕೊಡಿಸೋದು, ಅದರಿಂದ ನೆಕ್ಸ್ಟು ಏನು ಕಂಟ್ರೋಲ್ ಆಗಿದೆ ಅಲ್ವ ಅಂತ ನೋಡೋವಂಥದ್ದು. ಈ ರೀತಿ ಅವ್ರಿಗೆ ಪ್ರಾಯೋಗಿಕವಾಗಿ ನಾವು ಒಂದು ವಾರದಲ್ಲಿ ನಾವು ಅವ್ರಿಗೆ ತರಬೇತಿ ನೀಡೋದ್ರಿಂದಾಗಿ ನೆಕ್ಸ್ಟು ಅವರು ಆ ಗ್ರಾಮ ಮಟ್ಟಗಳಿಗೆ ಹೋದಾಗ ಅಲ್ಲಿನ ರೈತರಿಗೆ, ರೈತ ಮಹಿಳೆಯರಿಗೆ ಇದರ ಉಪಯೋಗಗಳನ್ನು ಮತ್ತು ಕೃಷಿಯಲ್ಲಿ ಅವ್ರು ಏನು ವ್ಯವಸ್ಥಿತ ಮತ್ತು ವೈಜ್ಞಾನಿಕವಾಗಿ ವಿಷಯಗಳನ್ನ ತಿಳ್ಕೊಬೇಕು, ಯಾವ ರೀತಿ ವ್ಯವಸ್ಥಿತವಾಗಿ ಅದನ್ನ ಅಳವಡಿಸ್ಕೋಬೇಕು, ಮನೆಯಲ್ಲೇ ಒಂದು ಪೌಷ್ಟಿಕ ಕೈತೋಟ ಮಾಡಿಕೊಂಡು ಅದರಿಂದ ಅವರ ಒಂದು ಆರೋಗ್ಯ ಮಟ್ಟ ಮತ್ತು ಮನೆಯವರ ಒಂದು ಆರೋಗ್ಯವನ್ನು ಯಾವ ರೀತಿ ಸುಧಾರಿಸ್ಕೋಬೇಕು, ಅದರಿಂದ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಯಾವ ರೀತಿ ಅವ್ರನ್ನ ಉಪಯೋಗ ಪಡ್ಕೋಬೇಕು ಅನ್ನೋ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಪ್ರಾಯೋಜಿತ ತರಬೇತಿ ಕಾರ್ಯಕ್ರಮಗಳು ಮಾಡ್ತೀವಿ. ಅದ್ರ ಜೊತೆಗೆ SC/ST ಪ್ರೋಗ್ರಾಮ್ಸ್ ಅಂತ ನಮಗೆ ಕೆಲವೊಂದು ತರಬೇತಿ ಕಾರ್ಯಕ್ರಮಗಳಿಗೆ ಫಂಡ್ ಬರ್ತಾ ಇರುತ್ತೆ. SC ಮತ್ತು SC ರೈತರಿಗೋಸ್ಕರ ಒಂದು ಸ್ಪೆಷಲ್ ಪ್ರೋಗ್ರಾಮ್, ಅದು ವಿಶೇಷ ಕಾರ್ಯಕ್ರಮ. ಅದರ ಮುಖಾಂತರ ಆ ಒಂದು ರೈತರಿಗೆ ಕೆಲವೊಂದು ಪರಿಕರಗಳನ್ನ ಕೊಟ್ಟು ಮತ್ತು ಅವರಿಗೆ ಆದಂಥ ಒಂದು ಪಶು ವೈದ್ಯಕೀಯ ಶಿಬಿರಗಳು ಮತ್ತು ವೈದ್ಯಕೀಯ ಶಿಬಿರಗಳನ್ನು ನಾವು ಆ ಗ್ರಾಮ ಮಟ್ಟದಲ್ಲಿ ಆ ಒಂದು ಕೆಲವೊಂದು ಗ್ರಾಮಗಳನ್ನು ಆಯ್ಕೆ ಮಾಡ್ಕೋತೀವಿ ಜಿಲ್ಲೆಯಲ್ಲಿ. ಆ ಒಂದು ಆಯ್ಕೆ ಮಾಡ್ಕೊಂಥ ಗ್ರಾಮದಲ್ಲಿ ರೈತರಿಗೆ ಹೋಗಿ ನೇರವಾಗಿ ತರಬೇತಿಗಳನ್ನು ಕೊಟ್ಟು ಅದರಿಂದ ಉಪಯೋಗವನ್ನು ಅವ್ರಿಗೆ ತಲುಪಿಸೋ ರೀತಿ ಮಾಡ್ತಾ ಇರ್ತೇವೆ. ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಕೇವಲ ರೈತರು, ರೈತ ಮಹಿಳೆಯರು ಮತ್ತು ಯುವ ರೈತರು ಹಾಗೂ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳಷ್ಟೇ ಅಲ್ಲದೆ ಕೃಷಿ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಸಹ ಇಲ್ಲಿ ಬಂದು ಒಂದು ವಾರದ ಮಟ್ಟಿಗೆ ಕೆಲವೊಂದು ಮಹಾವಿದ್ಯಾಲಯಗಳಲ್ಲಿ 10 ದಿನಗಳ ಮಟ್ಟಿಗೆ, 15 ದಿನಗಳ ಮಟ್ಟಿಗೆ ಅವರ ವಿದ್ಯಾರ್ಥಿಗಳನ್ನು ಇಲ್ಲಿ ಪ್ಲೇಸ್ಮೆಂಟ್ ಮುಖಾಂತರ ಇಲ್ಲಿ ಇರಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಕೃಷಿ ವಿಜ್ಞಾನ ಕೇಂದ್ರ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋ ವಿಷಯಗಳನ್ನು ತಿಳಿಸ್ಕೊಡೋದು ಅಷ್ಟೇ ಅಲ್ಲದೆ ಅವರಲ್ಲಿ ಇರುವಂಥ ಕೆಲವೊಂದು ಕೌಶಲ್ಯಗಳನ್ನ ಗಮನಿಸಿಕೊಂಡು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಮತ್ತು ರೈತರಿಗೆ ಏನೇನು ಅನುಕೂಲಗಳನ್ನು ಮಾಡಿಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲವೊಂದು ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಈಗ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಾರಸಿ ಕೈತೋಟವನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ವಿದ್ಯಾರ್ಥಿಗಳು ಬಂದಾಗ ಅವರ ನೆರವಿನೊಂದಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ವೈಜ್ಞಾನಿಕವಾದಂಥ ತಾರಸಿ ಕೈತೋಟವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ VC/FARM ಮಂಡ್ಯದಲ್ಲಿ ನಾವು ಸಿದ್ಧಪಡಿಸ್ಕೊಂಡಿರ್ತೇವೆ. ಅದೇ ರೀತಿ ಕೃಷಿ ಕಾಲೇಜು ಚಾಮರಾಜನಗರ ವಿದ್ಯಾರ್ಥಿಗಳು ಬಂದಾಗ ಏನು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಗೋಡೆಗಳ ಮೇಲೆ ನೀವು ನೋಡ್ತಿದ್ದೀರಿ, ಕೃಷಿಗೆ ಸಂಬಂಧಪಟ್ಟಂಥ ರೈತ ಮತ್ತು ರೈತ ಮಹಿಳೆಯರು ಹಾಗೂ ಒಂದು ಕೃಷಿಯ ಸಂದೇಶವನ್ನು ಕೊಡುವಂಥ ಕೆಲವೊಂದು ಭಿತ್ತಿ ಚಿತ್ರಗಳನ್ನು ಆ ಒಂದು ವಿದ್ಯಾರ್ಥಿಗಳ ಸಹಾಯದೊಂದಿಗೆ ನಾವಿಲ್ಲಿ ಸಿದ್ಧಪಡಿಸಿರ್ತೇವೆ. ಅದೇ ರೀತಿ ಈ ವರ್ಟಿಕಲ್ ಗಾರ್ಡನ್ ಏನಿದೆ ಅದನ್ನು ಸಹ ನಾವು ಕೃಷಿ ಮಹಾವಿದ್ಯಾಲಯ GK/VK ವಿದ್ಯಾರ್ಥಿಗಳು ಬಂದಾಗ ಅವರ ಒಂದು ಸಹಾಯದೊಂದಿಗೆ ಮತ್ತು ಅವ್ರಿಗೂ ಸಹ ಅದರಿಂದ ಒಂದು ಕೌಶಲ್ಯಗಳ ಅಭಿವೃದ್ಧಿ ಆಗ್ತವೆ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದೆ ಅದರಿಂದ ರೈತರಿಗಾಗೋ ಅನುಕೂಲಗಳೇನು ಅದನ್ನು ತಿಳಿಸ್ಕೊಡೋ ಜೊತೆಗೆ ಅವರಿಗೆ ಪ್ರಾಯೋಗಿಕವಾಗಿ ಕೆಲವೊಂದು ಕೆಲಸಗಳನ್ನು ಅವರಿಂದ ನಾವು ಪಡ್ಕೊಂಡಿದ್ದಾಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ರೈತರಿಗೆ ಸಹ ಅನುಕೂಲ ಆಗ್ತಾ ಇದೆ. ಇದರೊಂದಿಗೆ ಇನ್ನೇನು ಮಾಡ್ತೀವಿ, ನಾವು ಕೃಷಿ ಮಹಾವಿದ್ಯಾಲಯ ಈಗ VC/FARM ಮಂಡ್ಯದಿಂದ ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ನಮ್ಮಲ್ಲಿ ಆಲ್ರೆಡಿ ಪ್ರಗತಿಪರ ರೈತರು ಅಂತ ಗುರುತಿಸ್ಕೊಂಡಂಥ ರೈತರುಗಳ ಹೊಲಗಳಿಗೆ ಹೋಗಿ ಅವರ ಒಂದು ಯಶೋಗಾಥೆಗಳನ್ನ ನಾವು ಅವರಿಂದ ಸಿದ್ಧಪಡಿಸಿರ್ತೇವೆ. ಆ ಒಂದು ಕೆಲವೊಂದು ಯಶೋಗಾಥೆಗಳನ್ನು ನಾವು ದಿನಪತ್ರಿಕೆಗಳಲ್ಲಿ ಮತ್ತು ಕೆಲವೊಂದು ಕೃಷಿ ಮಾಸಿಕಗಳಲ್ಲಿ ನಾವು ಅದನ್ನು
ಈಗಾಗಲೇ ಪ್ರಕಟಣೆ ಮಾಡಿರ್ತೇವೆ. ಇದರಿಂದಾಗಿ ಏನಾಗುತ್ತೆ ಅಂದರೆ, ಏನು ಕೃಷಿ ವಿಜ್ಞಾನ ಕೇಂದ್ರ ನಿಮ್ಗೆ ಗೊತ್ತಿರೋ ಹಾಗೆ ಇರುವಂಥ 7 ಜನ ವಿಜ್ಞಾನಿಗಳು ಮತ್ತು ನಮ್ಮ ಸಿಬ್ಬಂದಿಗಳಿಂದ ರೈತರಿಗೆ ಎಷ್ಟು ನಾವು ಔಟ್ರೀಚ್ ಕಾರ್ಯಕ್ರಮಗಳು ಅಂತ ಏನು ಹೇಳ್ತೀವಿ ಅದನ್ನು ತಲುಪಿಸೋಕ್ಕಾಗಿರಲ್ವೋ, ಅದನ್ನು ಕೃಷಿ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಬಂದಾಗ ಅವ್ರಿಗೂ ಇದೊಂದು ಅನುಭವ ಆಗುತ್ತೆ ಮತ್ತು ಪ್ರಾಯೋಗಿಕವಾಗಿ ಅವರು ಕೆಲವೊಂದು ವಿಷಯಗಳನ್ನ ಕಲಿತಂಗೆ ಆಗುತ್ತೆ. ಅದರ ಜೊತೆಗೆ ರೈತರಿಗೆ ಮತ್ತು ಈ ಜಿಲ್ಲೆಯಲ್ಲಿರುವಂಥ ರೈತ ಮಹಿಳೆಯರಿಗೆ ಒಂದು ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನ ಇದು ಮಾಡ್ಕೊಂಡಿರ್ತೀವಿ. ಮತ್ತು ಇನ್ನೂ ಕೆಲವೊಂದು ಏನು ಮಾಡ್ತೀವಿ ಅಂದರೆ, ಈ ಕೃಷಿ ವಿದ್ಯಾರ್ಥಿಗಳು ಅಥವಾ ತೋಟಗಾರಿಕೆ ಮಹಾಲಯದ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಬಂದಾಗ ನಾವು ನೇರವಾಗಿ ಕೆಲವೊಂದು ಕ್ಷೇತ್ರ ಭೇಟಿಗಳನ್ನ ಅವ್ರ ಕೈಲಿ ಮಾಡಿಸ್ತೇವೆ. ಆ ಒಂದು ಕ್ಷೇತ್ರ ಭೇಟಿಗಳಲ್ಲಿ ಅವರಿಂದ ನಾವು ರೈತರ ಹೊಲಗಳಿಂದ ಸಮಸ್ಯೆಗಳನ್ನ ಯಾವ ರೀತಿ ಗುರುತಿಸಬೇಕು, ಆ ಒಂದು ಸಮಸ್ಯೆ ವೃಕ್ಷ ಅಂತ ಹೇಳ್ತೀವಿ, ಅವರ ಪ್ರಾಬ್ಲಮ್ ಟ್ರೀ ಅಂತ ಹೇಳ್ತೀವಿ, ಅದನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು, ಅದನ್ನು ಆ ಸಮಸ್ಯೆ ಬಗ್ಗೆ ಪರಿಹರಿಸೋದಕ್ಕೆ ಯಾವ್ಯಾವ ರೀತಿ ಯೋಜನೆಗಳನ್ನ ಹಾಕೋಬೇಕು, ಒಂದು ಕ್ರಿಯಾ ಯೋಜನೆಯನ್ನು ಯಾವ ರೀತಿ ತಯಾರು ಮಾಡೋದಕ್ಕೆ ಆ ವಿದ್ಯಾರ್ಥಿಗಳು ಏನೇನು ವಿಷಯಗಳನ್ನ ಕಲ್ತ್ಕೋಬೋದು, ಆ ಒಂದು ನಿಟ್ಟಿನಲ್ಲಿ ಅವರಿಗೆ ನಾವು ಸಾಧ್ಯವಾದಷ್ಟು ಸಾಮರ್ಥ್ಯ ಬಲವರ್ಧನೆಯನ್ನು ಮಾಡಿಕೊಡ್ತೀವಿ. ಅದರ ಜೊತೆಗೆ ಗ್ರಾಮೀಣ ಸಹಭಾಗಿತ್ವ ಕಾರ್ಯಕ್ರಮ ಅಂತ ಒಂದು ಮಾಡ್ತೀವಿ, PRA ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಆ ಒಂದು PRA ಟೆಕ್ನಿಕ್ಸ್ನ ನಾವು ಸಾಧ್ಯವಾದಷ್ಟು ವಿದ್ಯಾರ್ಥಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡಿದಾಗ ಅವರಿಗೆ ಅದರಿಂದ ಆಗುವಂಥ ಅನುಕೂಲಗಳೇನು, ಅದರಿಂದ ರೈತರಿಗೆ ಯಾವ ರೀತಿ ವಿಷಯಗಳನ್ನ ಮುಟ್ಟಿಸ್ಬೋದು, ಮುಂದೊಂದು ದಿನ ಅವರು ಈ ರೀತಿ ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಬೋದು ಅಥವಾ ಅವರ ಮುಂದಿನ ವಿದ್ಯಾಭ್ಯಾಸಗಳಲ್ಲಿ ಅಥವಾ ಅವರು ರೈತರೊಂದಿಗೆ ಯಾವುದಾದ್ರು ಒಡನಾಟ ಇಟ್ಕೊಳ್ಳೋ ರೈತರಿಗೆ ಕೆಲವೊಂದು ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನ ರೂಪಿಸುವಂಥ ಸಂದರ್ಭಗಳಲ್ಲಿ ಈ ಗ್ರಾಮೀಣ ಸಹಭಾಗಿತ್ವದ ಕಾರ್ಯಕ್ರಮಗಳನ್ನ ಯಾವ ರೀತಿ ರೂಪಿಸೋದು, ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿಷಯಗಳನ್ನ ಅವ್ರು ಕಲ್ತ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಕೇವಲ ರೈತರಿಗಷ್ಟೇ, ರೈತ ಮಹಿಳೆಯರಿಗೆ ಮತ್ತು ಯುವ ರೈತರಿಗಲ್ದೇ ಕೃಷಿ ವಿಜ್ಞಾನ ಮಹಾವಿದ್ಯಾಲಯಗಳ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ, ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೂ ಸಹ ಕೃಷಿ ವಿಜ್ಞಾನ ಕೇಂದ್ರ ಸಾಮರ್ಥ್ಯ ಬಲವರ್ಧನೆಯಲ್ಲಿ ಅವರಲ್ಲಿ ಒಂದು ಕೌಶಲ್ಯಗಳನ್ನ ರೂಪಿಸುವಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇಷ್ಟೊತ್ತಿನವರೆಗೆ ಡಾಕ್ಟರ್ DK ಸುರೇಶ್ ಸರ್ ಅವರು ನಮಗೆ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವೆಲ್ಲ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ, ಅದರಲ್ಲೂ ದತ್ತು ಗ್ರಾಮ ಯೋಜನೆ ಇರಬಹುದು, ಹಾಗೆ ಕೃಷಿ ಸಖಿ ಕಾರ್ಯಕ್ರಮ ಇರಬಹುದು, ಹಾಗೆ ಇನ್ನು BSc ತೋಟಗಾರಿಕೆ ಮತ್ತು BSc ಕೃಷಿ ಮಾಡಿದಂತಹ ಕೊನೆಯ ವರ್ಷದ ವಿದ್ಯಾರ್ಥಿಗಳಿಗೆ ರಾವೆ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ, ಅದರಲ್ಲಿ ಅವರಿಗೆ ಯಾವ ರೀತಿಯ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಅವರು ಹೇಗೆ ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ನಮಗೆ ಇಷ್ಟೊತ್ತವರೆಗೆ ತಿಳಿಸ್ಕೊಟ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.